ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ, ಆರಾಧನೆ ಸ್ವಾಮಿ ದೇವ, ಅನಂತ ಕೃಪೆಯ ಸ್ವಾಮಿ ದೇವ, ಸ್ತೋತ್ರ ರಾಜ. Thank you, Abba Father. Thank you, my Holy Spirit. I surrender, my Lord Jesus. I proclaim you, my Lord Jesus. I adore you, my Lord Jesus. You are my Lord. You are my God. You are my holy. You are my Savior. You are my Redeemer. You are my healer. And you are my Master. I praise you, my Lord Jesus. Thank you, Holy Spirit. Thank you, Abba Father. Thank you. Sotrachi. ಹೃದಯದ ಮಂದಿರಕ್ಕೆ ನಿನ್ನ ಕೂಗಿ ಕರೆದಿರುವೆ, ಹೃದಯದ ಮಂದಿರಕ್ಕೆ ನಿನ್ನ ಕೂಗಿ ಕರೆದಿರುವೆ. ನೀ ಬಾ ಬಾ ಯೇಸುವೆ, ನೀ ಬಾ ಬಾ ಯೇಸುವೆ. ಹೃದಯದ ಮಂದಿರಕ್ಕೆ ಕೂಗಿ ಕರೆದಿರುವೆ, ಹೃದಯದ ಮಂದಿರಕ್ಕೆ ನಾ ಕೂಗಿ ಕರೆದಿರುವೆ. ಬಾ ಬಾ ಯೇಸುವೆ, ಬಾ ಯೇಸುವೆ. ಜೀವದಾತ ನೀನೇ, ಪ್ರಾಣನಾಥ ನೀನೇ, ಜೀವದಾತ ನೀನೇ, ಪ್ರಾಣನಾಥ ನೀನೇ. ನನ್ನ ಸ್ಫೂರ್ತಿ ನೀನೇ ಯೇಸುವೆ, ನನ್ನ ಸ್ಫೂರ್ತಿ ನೀನೇ ಯೇಸುವೆ. ಬಾ ಬಾ ನನ್ನ ಬಾಳಿಗೆ, ಬಾ ಬಾ ನನ್ನ ಬಾಳಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ಪ್ರಭು ಯೇಸು ನಮ್ಮನ್ನು ಕರೆಯುವ ಗಳಿಗೆ ನಾವು ಪ್ರಭು ಯೇಸುವಿನಲ್ಲಿಯೇ ಒಂದಾಗುವಂತಹ ಮಕ್ಕಳು. ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ಈ ರಾತ್ರಿ ಆರಾಧನೆಯಲ್ಲಿ ನಾವು ಒಂದಾಗಿದ್ದೇವೆ. ಕರೆಯುವ, ಯೇಸುವನ್ನು ಕರೆಯುವ. ಹೃದಯದ ಮಂದಿರಕ್ಕೆ ಬಾ ಯೇಸುವೆ, ಹೃದಯದ ಮಂದಿರಕ್ಕೆ ನಾ ಕೂಗಿ ಕರೆದಿರುವೆ. ಬಾ
ಯೇಸುವೇ ನಿಮಗೆ ಸ್ತೋತ್ರ ರಾಜ. ಅಪ್ಪ ತಂದೆ ನಿಮಗೆ ಸ್ತೋತ್ರ ಸ್ವಾಮಿ ದೇವ. ಸ್ವಾಮಿ ರಾತ್ರಿ ಆರಾಧನೆಯಲ್ಲಿ ನಿಮ್ಮ ಮುಂದೆ ಇದ್ದೇವೆ ರಾಜ. ಸ್ವಾಮಿ ಕರುಣಿಸುವಂತಹ ಪ್ರಭು ನೀವಾಗಿದ್ದೀರಿ. ನಮ್ಮೊಡನೆ ವಾಸ ಮಾಡುವ ದೇವರು ನೀವಾಗಿದ್ದೀರಿ. ಬನ್ನಿ ಸ್ವಾಮಿ, ನಮ್ಮ ಹೃದಯದ ಮಂದಿರಕ್ಕೆ ಬನ್ನಿ ಸ್ವಾಮಿ. ಕತ್ತಲು ತುಂಬಿದ ನಮ್ಮ ಬಾಳಿಗೆ ಬನ್ನಿ ಸ್ವಾಮಿ. ನೀವಲ್ಲದೆ ನಮಗೆ ಬೇರೆ ಯಾರು ಸ್ವಾಮಿ? ನಿಮ್ಮ ಕೃಪೆ ಇಲ್ಲದೆ ಬೇರೆ ಯಾರ ಕೃಪೆ ನಮಗೆ ಬೇಕು ಸ್ವಾಮಿ? ಕರುಣಿಸ ಬನ್ನಿ ಸ್ವಾಮಿ. ಸ್ವಾಮಿ ಶಿಲುಬೆ ಆರಾಧನೆಯಲ್ಲಿ ಈಗ ಸ್ವಾಮಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ ರಾಜ. ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದೇವೆ ರಾಜ. ನಿಮ್ಮನ್ನೇ ದೃಷ್ಟಿಸುತ್ತಾ ಸ್ವಾಮಿ ನಮ್ಮನ್ನು ಕ್ಷಮಿಸಿರಿ, ಸ್ವಾಮಿ ನಮ್ಮನ್ನು ಕ್ಷಮಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ ಇಂದು ವಿಶೇಷವಾಗಿ ಈ ದಿನದ ಆರಾಧನೆಯನ್ನ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳಿಗಾಗಿ ಸಮರ್ಪಿಸುತ್ತೇವೆ ರಾಜ. ಹೌದು ಯೇಸುವೆ, ಎಷ್ಟೋ ಕಾಲ ನಾವು ನಮಗಾಗಿಯೇ ಪ್ರಾರ್ಥಿಸುತ್ತಾ ಇದ್ದೇವೆ. ಎಷ್ಟೋ ಕಾಲ ನಾವು ನಮ್ಮ ನೋವುಗಳನ್ನೇ ಗಾಯಗಳನ್ನೇ ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ ಸ್ವಾಮಿ. ಯೇಸುವೆ, ಇಂದು ನನ್ನ ಕುಟುಂಬದಲ್ಲಿ ಮೃತ ಹೊಂದಿರುವಂತಹ ಸದಸ್ಯರುಗಳನ್ನ ನಿಮ್ಮ ಪರಿಶುದ್ಧ ಶಿಲುಬೆಯ ಬುಡಕ್ಕೆ ನಾನು ತರುತ್ತೇನೆ ಸ್ವಾಮಿ. ಹೌದು ಯೇಸುವೆ, ನನ್ನ ತಂದೆ ತಾಯಿಂದಿರ ಕುಟುಂಬದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಸದಸ್ಯರನ್ನ ಸಮರ್ಪಿಸಿಕೊಳ್ಳಿ ಪ್ರಿಯರೇ, ಸಮರ್ಪಿಸಿಕೊಳ್ಳಿ. ನನ್ನ ಅಂದರೆ ನಮ್ಮ ಅಂದರೆ ನಾವೆಲ್ಲರೂ ಸ್ವಾಮಿ, ನಮ್ಮೆಲ್ಲರ ತಂದೆ ತಾಯಿಂದಿರ ಕುಟುಂಬದ ಪ್ರತಿಯೊಬ್ಬ ಪ್ರತಿನಿಧಿಗಳನ್ನು ನಾವು ನಿಮಗೆ ಸಮರ್ಪಿಸಿಕೊಡುತ್ತೇವೆ ರಾಜ. ನಮ್ಮ ಪತ್ನಿಯರ ತಂದೆ ತಾಯಿಂದಿರ ಎಲ್ಲ ಕುಟುಂಬದಲ್ಲಿ ಮೃತ ಹೊಂದಿರುವಂತಹ ಆತ್ಮಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ ರಾಜ. ನಮ್ಮ ಎಲ್ಲಾ ಪೂರ್ವಜರ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಸ್ವಾಮಿ ಕರುಣೆ ತೋರಿ ದಯೆ ತೋರಿರಿ ರಾಜ. ಸ್ವಾಮಿ ನೆಲೆ ಇಲ್ಲದೆ ಅಲಿಯುತ್ತಿರುವಂತಹ ಆತ್ಮಗಳನ್ನ ನಿಮ್ಮ ಶಿಲುಬೆಯ ಬುಡಕ್ಕೆ ತರುತ್ತೇವೆ ಸ್ವಾಮಿ ದೇವ. ಅಪಘಾತಗಳಲ್ಲಿ, ಫ್ಲೈಟ್ ಕ್ರಾಶ್ಗಳಲ್ಲಿ, ಟ್ರೈನ್ ಅಪಘಾತಗಳಲ್ಲಿ, ಬಸ್ ಅಪಘಾತಗಳಲ್ಲಿ, ಬೈಕ್ ಅಪಘಾತಗಳಲ್ಲಿ, ಬೋಟ್ ಅಪಘಾತಗಳಲ್ಲಿ, ಹೀಗೆ ಹಲವಾರು ವಿಧದಲ್ಲಿ ಪ್ರಯಾಣಗಳಲ್ಲಿ, ಆಕ್ಸಿಡೆಂಟ್ಗಳಲ್ಲಿ ಮರಣ ಹೊಂದಿದಂತಹ ಎಲ್ಲ ಆತ್ಮಗಳನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಈ ರಾತ್ರಿ ಒಪ್ಪಿಸಿಕೊಡುತ್ತೇವೆ ರಾಜ. ಕರುಣಿಸಿರಿ ರಾಜ. ಹೌದು ಸ್ವಾಮಿ, ಎಷ್ಟೋ ಆತ್ಮಗಳು ಈ ಲೋಕದಲ್ಲಿ ದಿಕ್ಕಿಲ್ಲದೆ ಅಲಿಯುತ್ತಾ ಇದೆ ಸ್ವಾಮಿ ದೇವ. ಸ್ವಾಮಿ, ಆತ್ಮಗಳು ಸಮಾಧಾನವಿಲ್ಲದೆ ನೆಲೆಯಿಲ್ಲದೆ ಅಲಿಯುತ್ತಾ ಇದೆ ಸ್ವಾಮಿ ದೇವ. ಈ ಲೋಕದಲ್ಲಿ ನೆಲೆ ಇಲ್ಲದೆ ಅಲಿಯುತ್ತಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಆ ಎಲ್ಲ ಆತ್ಮಗಳು ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ಮೋಕ್ಷಾನಂದ ಭಾಗ್ಯವನ್ನ ಕರುಣಿಸಿರಿ ರಾಜ. ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ಅಂತೆಯೇ ಕೊಲೆಗೈಯಲ್ಪಟ್ಟಂತಹ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ಯುದ್ಧದಲ್ಲಿ ಮಡಿದಂತಹ ಕೋಟ್ಯಾಂತರ ಸಿಪಾಯಿಗಳನ್ನ, ಸೇನಾ ಸಿಪಾಯಿಗಳನ್ನ, ರಾಜರುಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಕೊಲೆಗೈಯಲ್ಪಟ್ಟು ರಕ್ತದ ಓಕುಳಿಯಿಂದ ಶಿರಶ್ಛೇದನವಾಗಿ ಕೈಕಾಲುಗಳು ಕತ್ತರಿಸಲ್ಪಟ್ಟು ರುಂಡಮುಂಡಗಳು ಕತ್ತರಿಸಲ್ಪಟ್ಟು ಮರಣ ಹೊಂದಿದಂತಹ ಎಲ್ಲ ಆತ್ಮಗಳನ್ನ, ಬಂಧಿತದಲ್ಲಿರುವಂತಹ ಎಲ್ಲ ಆತ್ಮಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ನಿಮಗೆ ಸ್ತೋತ್ರ ರಾಜ, ನಿಮಗೆ ವಂದನೆಗಳು ರಾಜ. ಹೌದು ಸ್ವಾಮಿ ದೇವ, ಎಷ್ಟೋ ಕೊಲ್ಲಲ್ಪಟ್ಟ ಆತ್ಮಗಳು ಸ್ವಾಮಿ, ನೇಣುಗಂಬಕ್ಕೆ ಹೋದಂತ ಆತ್ಮಗಳು ಸ್ವಾಮಿ, ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ ದೇವ. ಆತ್ಮಹತ್ಯೆ ಮಾಡಿಕೊಂಡಂತ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ನಮ್ಮ ಕುಟುಂಬಗಳಲ್ಲಿಯೂ, ಪರಿಸರದಲ್ಲಿಯೂ, ಊರಿನಲ್ಲಿಯೂ, ಬೀದಿಯಲ್ಲಿಯೂ ಸ್ವಾಮಿ ನೇಣು ಹಾಕಿ ಸತ್ತಂತ ಆತ್ಮಗಳು, ವಿಷ ಸೇವಿಸಿ ಸತ್ತಂತ ಆತ್ಮಗಳು, ನೀರಿಗೆ ಬಿದ್ದು ಸತ್ತಂತ ಆತ್ಮಗಳು, ಹಲವಾರು ವಿಧದಲ್ಲಿ ಆತ್ಮಹತ್ಯೆಯಿಂದ ತಮ್ಮ ಜೀವನವನ್ನ, ಶ್ರೇಷ್ಠವಾದ ಜೀವನವನ್ನ, ನೀವು ಕೊಟ್ಟಂತ ಆಯುಷ್ಯನ ಕಳೆದುಕೊಂಡಂತ ಎಲ್ಲ ಆತ್ಮಗಳನ್ನು ನಿಮ್ಮ ಶಿಲುಬೆ ಬುಡಕ್ಕೆ ತರುತ್ತೇವೆ ಸ್ವಾಮಿ ದೇವ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ.
ನೆಲೆ ಇಲ್ಲದೆ ಅಲಿಯುತ್ತಾ ಇದೆ ಸ್ವಾಮಿ ಆತ್ಮಗಳು. ಸಮಾಧಾನವಿಲ್ಲದೆ ಈ ಲೋಕದಲ್ಲಿ ಅಲಿಯುತ್ತಾ ಇದೆ ಸ್ವಾಮಿ, ಶಾಪಗ್ರಸ್ತವಾಗಿ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ಅವರು ಮಾಡಿ ಹೋದ ಪಾಪದ ನಿಮಿತ್ತವಾಗಿ ಇಂದಿಗೂ ನೆಲೆ ಇಲ್ಲದೆ ಅಲಿಯುತ್ತಿರುವಂತಹ ಆತ್ಮಗಳು ಸ್ವಾಮಿ ದೇವ. ಆ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಸ್ವಾಮಿ, ನಮ್ಮ ಕುಟುಂಬದಲ್ಲಿ ಸ್ವಾಮಿ ಎಷ್ಟೋ ಜನರು ಆತ್ಮಹತ್ಯೆಗೆ ತುತ್ತಾಗಿದ್ದಾರೆ ರಾಜ, ಕರುಣಿಸಿರಿ ರಾಜ. ಅಪಘಾತಗಳಲ್ಲಿ ಸತ್ತಿದ್ದಾರೆ ರಾಜ, ಕರುಣಿಸಿರಿ ರಾಜ. ನಮ್ಮ ಊರಿನಲ್ಲಿ ನಮ್ಮ ವಿಚಾರಣೆಯಲ್ಲಿ ಸ್ವಾಮಿ ಎಷ್ಟೋ ಜನರು ಇಂತಹ ದುರ್ಮರಣೆಗೆ ಕಾರಣವಾಗಿದ್ದಾರೆ ರಾಜ. ಅದು ನನ್ನ ತಂದೆ, ನನ್ನ ತಾಯಿ, ನನ್ನ ಒಡ ಹುಟ್ಟಿದವರು, ಮಿತ್ರರು, ಬಂಧುಗಳು ಆಗಿರಬಹುದು ಸ್ವಾಮಿ ದೇವ, ಕರುಣಿಸಿರಿ ರಾಜ. ಎಷ್ಟೋ ಜನ ಸ್ವಾಮಿ ಸ್ವಾಮಿ ಪ್ರಕೃತಿ ವಿಕೋಪದಿಂದ, ಚಂಡಮಾರುತಗಳಿಂದ, ಭೂಕಂಪಗಳಿಂದ, ಸುನಾಮಿಗಳಿಂದ ಸ್ವಾಮಿ ಎಷ್ಟೋ ಕೋಟ್ಯಾಂತರ ಮಕ್ಕಳು ಸತ್ತು ಹೋಗಿದ್ದಾರೆ ರಾಜ, ಸಮುದ್ರದ ಕೈವಶದಲ್ಲಿದ್ದಾರೆ ಸ್ವಾಮಿ ದೇವ. ಆ ಆತ್ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಸ್ವಾಮಿಗೆ ತತ್ತರಿಸಿ ಜೀವದ ಹೋರಾಟದಲ್ಲಿ ನೀರಿನಲ್ಲಿ ಮುಳುಗಿ ಭಯಭ್ರಾಂತರಾಗಿ ಮರಣ ಹೊಂದಿದಂತ ಸ್ವಾಮಿ ಎಲ್ಲ ಆತ್ಮಗಳನ್ನು ನಿಮ್ಮ ಕರುಣೆಗೆ ಒಪ್ಪಿಸಿಕೊಳ್ಳುತ್ತಾನೆ. ಮಕ್ಕಳು, ಯುವಕ ಯುವತಿಯರು, ವಯಸ್ಕರು ಎಂಬುದಲ್ಲದೆ ಸ್ವಾಮಿ ಲೋಕದಲ್ಲಿ ಕೋಟ್ಯಾಂತರ ಆತ್ಮಗಳು ಇಂದಿಗೂ ನೆಲೆ ಇಲ್ಲದೆ ಬಂಧನದಲ್ಲಿ ಸಿಲುಕಿ ಸ್ವಾಮಿ ತತ್ತರಿಸುತ್ತಾ ಇದೆ ಸ್ವಾಮಿ ದೇವ. ಆ ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಯಾರೂ ನೆನೆಯದಿರುವಂತಹ ಆತ್ಮಗಳು ಸ್ವಾಮಿ ಈ ಲೋಕದಲ್ಲಿ ಅನಾಥ ಶವವಾಗಿ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಪಾರ್ಕ್ಗಳಲ್ಲಿ, ಬೀದಿಯ ಕಡೆ, ಕೆರೆಯ ಕಡೆ, ಕಲ್ಲು ಬಂಡೆಯ ಕಡೆ ಎಷ್ಟೋ ಅನಾಥ ಶವಗಳು ಸ್ವಾಮಿ ದೇವ, ಎಷ್ಟೋ ಶವಗಳು ಸ್ವಾಮಿ ದೇವ. ಎಷ್ಟೋ ದೇಹಗಳು ಸ್ವಾಮಿ ಅಡಕವಾಗಿಲ್ಲ ಸ್ವಾಮಿ, ಕಾಗೆಗಳಿಗೂ ರಣಹದ್ದುಗಳಿಗೂ ಆಹಾರವಾಗಿ ಹೋಗಿದೆ ಸ್ವಾಮಿ. ಇಂತಹ ಕ್ರೂರವಾದ ಮರಣ ಸ್ವಾಮಿ. ಆ ಕ್ರೂರ ಮರಣದಲ್ಲಿ ಸ್ವಾಮಿ ಬೆರೆತು ಹೋದ ಆತ್ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ತಿಪ್ಪಿಯಲ್ಲಿ ಬಿಸಾಡಲ್ಪಟ್ಟಂತಹ ಆತ್ಮಗಳು ಸ್ವಾಮಿ ದೇವ, ಕೊಳೆತು ಹೋದಂತಹ ಎಷ್ಟೋ ದೇಹಗಳ ಆತ್ಮಗಳು ಸ್ವಾಮಿ ದೇವ, ಸ್ವಾಮಿ ಕರುಣಿಸಿರಿ ರಾಜ. ಹೀಗೆ ಮರಣದ ಶೈಲಿಯಲ್ಲಿ ಸಿಲುಕಿ ಇರುವಂತಹ ಎಲ್ಲ ಮಕ್ಕಳನ್ನ, ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನ, ರೋಗಾವಸ್ಥೆಯಲ್ಲಿ ನರಳಿ ಸತ್ತು ಹೋದಂತಹ ಆತ್ಮಗಳನ್ನ, ಎತ್ತ ಮಕ್ಕಳು ತಂದೆ ತಾಯಂದಿರನ್ನ ತೆಗಳಿ ಆಶ್ರಮಗಳಲ್ಲಿಯೂ ವೃದ್ಧಾಶ್ರಮಗಳಲ್ಲಿಯೂ ಬಿಟ್ಟು ಹೋದ ಕಾರಣ ಆ ನೋವಿನಲ್ಲಿ ಕೊರಗಿ ಸತ್ತು ಹೋದಂತಹ ತಂದೆ ತಾಯಂದಿರ ಆತ್ಮಗಳನ್ನ ಸ್ವಾಮಿ ನಿಮ್ಮ ಶಿಲುಬೆಯ ಬಳಿಗೆ ಸಮರ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಸ್ವಾರ್ಥದ ನಿಮಿತ್ತವಾಗಿ, ವೈಜ್ಞಾನಿಗಳ ನಿಮಿತ್ತವಾಗಿ, ಔಷಧಿಗಳ ನಿಮಿತ್ತವಾಗಿ ಮಾರಕವಾದ ರೋಗಗಳನ್ನು ವೈರಸ್ಗಳ ಮೂಲಕವಾಗಿ ಹರಡಿಸಿ ಹಣಕ್ಕಾಗಿ ಕೋಟ್ಯಾಂತರ ಜನರು ಹಲವಾರು ರೋಗಗಳಿಂದ ಸತ್ತು ಹೋಗಿದ್ದಾರೆ ರಾಜ. ಅವರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಈ ದಿನದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ, ಇಡೀ ವಿಶ್ವದಾದ್ಯಂತ ಹರಡಿ ಹೋಗಿರುವಂತಹ ಕೊರೋನಾ ವೈರಸ್ ಮನುಷ್ಯನ ಸ್ವಾರ್ಥದ ನಿಮಿತ್ತವಾಗಿ, ವೈರತ್ವದ ನಿಮಿತ್ತವಾಗಿ ಈ ವೈರಸ್ ಲಕ್ಷಾಂತರ ಜನರನ್ನ ಇಂದು ಮರಣಕ್ಕೆ ಈಡು ಮಾಡಿತು ಸ್ವಾಮಿ ದೇವ. ಎಷ್ಟೋ ಶವಗಳು ಎಸೆಯಲ್ಪಟ್ಟಿತ್ತು ಸ್ವಾಮಿ ದೇವ. ಮುಟ್ಟಲಿಲ್ಲ ಸ್ವಾಮಿ, ನೋಡಲಿಲ್ಲ ಸ್ವಾಮಿ. ರೋದನೆಗಳು, ದೇಶಗಳಲ್ಲಿ ರೋದನೆಗಳು ಹಬ್ಬಿ ಹರಡಿತು ಸ್ವಾಮಿ ದೇವ. ತಂದೆ ಮಕ್ಕಳನ್ನ ನೋಡಲಿಲ್ಲ, ಮಕ್ಕಳ ಮಕ್ಕಳನ್ನ ತಂದೆಯಾದವರ ಶರೀರವನ್ನು ನೋಡಲಿಲ್ಲ, ತಾಯಿಯ ಶರೀರವನ್ನು ನೋಡಲಿಲ್ಲ, ಎತ್ತ ಮಕ್ಕಳ ಒಡ ಹುಟ್ಟಿದವರ ಶರೀರವನ್ನು ಸಹ ನೋಡಲಾಗದೆ ಬಿಸಾಡಲ್ಪಟ್ಟಂತ, ನಾಯಿಗಿಂತ ಒಂದು ಪ್ರಾಣಿಗಿಂತ ಕೇವಲವಾಗಿ ಬಿಸಾಡಲ್ಪಟ್ಟಂತ ಎಷ್ಟೋ ಶರೀರಗಳು ಸ್ವಾಮಿ ದೇವ. ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಹೌದು ಸ್ವಾಮಿ ದೇವ. ಕರ್ತರೇ, ಪ್ರಭುವೇ,
ಮರುಕ ದಯೆಯ ತೋರಿರಿ ಅರಿತು ಅರಿಯದೆ ಮಾಡಿದ ಪಾಪಗಳ ಕ್ಷಮಿಸಿರಿ. ಅರಿತು ಅರಿಯದೆ ಮಾಡಿದ ಪಾಪಗಳ ಕ್ಷಮಿಸಿ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಎಷ್ಟೋ ಪುಟ್ಟ ಮಕ್ಕಳು ಕೊರೋನಾ ವೈರಸ್ನ ಮೂಲಕವಾಗಿ ಹಲವಾರು ಸಾಂಕ್ರಾಮಿಕ ರೋಗಗಳ ಮೂಲಕವಾಗಿ ಎಷ್ಟೋ ಪುಟ್ಟ ಪುಟ್ಟ ಮಕ್ಕಳು ಸತ್ತು ಹೋದರು. ಎಲ್ಲ ಮಕ್ಕಳನ್ನ ಪ್ರಭು ಯೇಸುವಿಗೆ ಸಮರ್ಪಿಸ. ಮರಣ ಮೃದಂಗ ಈಗೋ ಕಳ್ಳನಂತೆ ನನ್ನನ್ನು ನಿನ್ನನ್ನು ಆವರಿಸಿಕೊಳ್ಳುವುದು. ಶ್ರೀಮಂತ ಬಡವ ಬಲ್ಲಿದ ಜ್ಞಾನವಂತ ಬುದ್ಧಿವಂತ ಜ್ಞಾನಿ ಅಜ್ಞಾನಿ ಎಂಬಂತ ಭೇದ ಭಾವವಿಲ್ಲದೆ ಕಳ್ಳನಂತೆ ಬರುವಂತ ಮರಣ ಮೃದಂಗ ಕ್ಷಣಾರ್ಥದಲ್ಲಿ ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುವಂತ ಮರಣ ಮೃದಂಗ. ಹೌದು ಪ್ರಿಯರೇ, ಈ ಮರಣವನ್ನೆಲ್ಲ ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ಮೃತ ಹೊಂದಿದಂತಹ ಪೂರ್ವಜರುಗಳನ್ನ ಆದಾಮ ಅವ್ವಳಿಂದ ಈ ಕ್ಷಣದವರೆಗೂ ಮರಣ ಹೊಂದಿದಂತ ಎಲ್ಲ ಆತ್ಮಗಳನ್ನ ಪ್ರಭು ಯೇಸುವಿಗೆ ಸಮರ್ಪಿಸುತ್ತಾ ಸ್ವಾಮಿ ಕರುಣಿಸಿರಿ, ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ. ಹೌದು ಪ್ರಿಯರೇ, ಸಮರ್ಪಿಸುತ್ತಾ ಇದ್ದೇವೆ. ಹಿರಿಯ ಕಿರಿಯ ಭೇದವಿಲ್ಲದ ಮರಣ ಮೃದಂಗ. ಹಿರಿಯ ಕಿರಿಯ ಎಂಬ ಭೇದವಿಲ್ಲ ಪ್ರಿಯರೇ. ಈ ಎಲ್ಲವನ್ನ ಪ್ರಭುವಿಗೆ ಸಮರ್ಪಿಸೋಣ. ಮೃತೋದಿರುವಂತಹ ಎಲ್ಲ ಆತ್ಮಗಳನ್ನ ನಾವು ಪ್ರಭುವಿಗೆ ಸಮರ್ಪಿಸೋಣ. ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ಸಮರ್ಪಿಸೋಣ, ಸಮರ್ಪಿಸಿಕೊಳ್ಳೋಣ, ಸಮರ್ಪಿಸಿಕೊಳ್ಳೋಣ. ವಿಶ್ವಾಸದಲ್ಲಿ ಮರಣವಾದಂತ ಎಲ್ಲ ಆತ್ಮಗಳನ್ನು ಸ್ಮರಿಸುತ್ತಾ ಇಂದು ಅವರು ನಾಳೆ ನಾನು ಎಂಬ ಸತ್ಯವನ್ನ ಅರಿತುಕೊಳ್ಳುತ್ತಾ, ಯೇಸುವೇ ಇಡೀ ವಿಶ್ವದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ ಎಂಬುದಾಗಿ ತಾಯಿ ಮಾತೆ ಮೇಲಿನ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗ ಸ್ವೀಕೃತರಾದಂತಹ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮೇಲಿನ ಮಧ್ಯಸ್ಥಿಕೆಯಲ್ಲಿ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಇಂದು ಅವರು ನಾಳೆ ನಾನು. ಹೌದು ಪ್ರಿಯರೇ, ಓರೆಯು ತಂದೆ ಓರೆಯು ಬೇಡ್ವೆ ಕರುಣೆ ತೋರು ನೀ, ಮರಣ ಹೊಂದಿ ತೀರ್ಪು ಕಾಯುವ ವದನ ತೋರು ನೀ. ಓರೆಯು ತಂದೆ ಓರೆಯು ಬೇಡ್ವೆ ಕರುಣೆ ತೋರು ನೀ, ಮರಣ ಹೊಂದಿ ತೀರ್ಪು ಕಾಯುವ ವದನ ತೋರು ನೀ. ಹೌದು ಪ್ರಿಯರೇ, ಇಹದ ಯಾತ್ರೆಯನ್ನು ಮುಗಿಸಿ ಜೀವನ ಯಾತ್ರೆಯನ್ನು ತೊರೆದು ಸ್ವರ್ಗ ರಾಜ್ಯಕ್ಕೆ ಹೋಗುವಂತಹ ಒಂದು ಪ್ರವೇಶ, ಸ್ವಾಮಿ ದೇವರ ಪಾದ ಸನ್ನಿಧಿಯನ್ನು ಸೇರಿ ಸುಖಿಸ ಕರುಣಿಸುವಂತಹ ಭಾಗ್ಯ ಮರಣದಲ್ಲಿ, ಪ್ರಭು ಯೇಸುವಿನ ಮರಣದಲ್ಲಿ ಒಂದಾಗುವಂತಹ ಭಾಗ್ಯ ಹೀಗಿರುವಾಗ ಪ್ರತಿಯೊಂದು ಆತ್ಮಗಳ ಸಂರಕ್ಷಣೆ
ಪ್ರತಿಯೊಂದು ಆತ್ಮಗಳ ಉದ್ಧಾರಕ್ಕೆ ನಾನು ನೀವು ಸಹ ಕಾರಣರಾಗಿದ್ದೇವೆ. ಇಡೀ ವಿಶ್ವದಲ್ಲಿ ಮರಣ ಹೊಂದಿದಂತಹ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಲು ನಾವು ಕರೆ ಹೊಂದಿದ್ದೇವೆ. ಪ್ರಿಯ, ನಾವು ಸಹ ಒಂದಲ್ಲ ಇಂದಲ್ಲ ಒಂದು ದಿನ ಇದೇ ಮರಣದ ಪಯಣ, ನಮಗಾಗಿ ಸಿದ್ಧಪಡಿಸಿದಂತಹ ಒಂದು ಸುಂದರವಾದ ಪೆಟ್ಟಿಗೆ, ನಮಗಾಗಿ ಸಾಗುವಂತಹ ಜನಸಂದಣಿಯ ಒಂದು ಸುಂದರವಾದ ಮೆರವಣಿಗೆ, ನಮಗಾಗಿ ಸಿದ್ಧಪಡಿಸಿದ ಒಂದು ಮಣ್ಣಿನ ಮಂಟಪ, 6 ಅಡಿ 3 ಅಡಿ 5 ಅಡಿ ಎತ್ತರದ ಒಂದು ಮಣ್ಣಿನ ಮಂಟಪ, ಇದು ನನಗೂ ನಿನಗೂ ಸಿದ್ಧವಾಗಿದೆ. ಆದರೆ ಈಗಾಗಲೇ ನನಗಿಂತ ಮುಂಚಿತವಾಗಿ ತೆರಳಿರುವವರೆಲ್ಲರೂ ಆ ಮಣ್ಣಿನ ಮಂಟಪದಲ್ಲಿ, ಮಣ್ಣಿನ ಗುಡಾರದಲ್ಲಿ ಇಗೋ ಕೊಳಿತು ಹೋದ ಶರೀರವಾಗಿ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಇಗೋ ಪ್ರಭು ಯೇಸು ಆದರೂ ಇಗೋ ಮೇಘರೂಢನೆ ಬರುವಾಗ, ಪ್ರಭು ಯೇಸುವಿನ 2ನೇ ಬರುವಿಕೆಯಲ್ಲಿ ಇಗೋ ಜೀವಂತವಾಗಿ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋದ ಶರೀರಗಳು ರೂಪ ತಾಳಿ ಪ್ರಭು ಯೇಸುವಿನೊಂದಿಗೆ ಸೇರುವಂತಹ ಪುನರುತ್ಥಾನ ಹೊಂದುವಂತಹ ಸಂದರ್ಭ. ಎಲ್ಲರನ್ನ ಸಮರ್ಪಿಸುವ, ಎಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಈಹದ ಯಾತ್ರೆಯಿಂದ ಮುಗಿಸಿ ಜೀವ ತೋರೆದಿಹೆ, ಈಹದ ಯಾತ್ರೆಯಿಂದ ಮುಗಿಸಿ ಜೀವ ತೋರೆದಿಹೆ. ಸ್ವಾಮಿ ನಿಮ್ಮ ಪಾದ ಸೇರಿ ಸುಖಿಸ ಕರುಣಿಸೈ, ಪೊರೆಯು ತಂದೆ ಪೊರೆಯು ಬೇಬೆ ಕರುಣೆ ತೋರು ನೀ, ಮರಣವೊಂದಿ ತೀರ್ಪು ಕಾಯುವ ವದನ ತೋರು ನೀ, ಹಿರಿಯ ಕಿರಿಯ ಬೇರವಿಲ್ಲ ಪ್ರಾಣ ನೀಗಲು, ಹಿರಿಯ ಕಿರಿಯ ಬೇರವಿಲ್ಲ ಪ್ರಾಣ ನೀಗಲು. ಹೌದು ಪ್ರಿಯರೇ, ಹಿರಿಯ ಕಿರಿಯ ಎಂಬ ಭೇದವಿಲ್ಲ, ರಾಜ ಮಹಾರಾಜ ಎಂಬ ಭೇದವಿಲ್ಲ, ನಾನು ಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ MP MLA ಎಂಬ ಭೇದವಿಲ್ಲ, ನಾನು ಶ್ರೀಮಂತ ಬಡವ ಭಿಕ್ಷುಕ ಎಂಬ ಭೇದವಿಲ್ಲ. ಎಲ್ಲರೂ ಒಂದೇ, ಹಿರಿಯ ಕಿರಿಯ ಎಂಬ ಭೇದವಿಲ್ಲ. ಎಷ್ಟೇ ಈ ಲೋಕದಲ್ಲಿ ಹಿರಿಯ ಕಿರಿಯವರೆಂದು ಬಾಳಿದ್ದರೂ ಸಹ ಹೋಗುವಾಗ ಬೆತ್ತಲೆಯೇ, ಹೋಗುವಾಗ ಮಣ್ಣಿನ ಮಂಟಪವೇ, ಏನನ್ನೂ ಕೊಂಡು ಹೋಗುವುದಿಲ್ಲ, ಏನನ್ನೂ ಕೊಂಡುವುದಿಲ್ಲ. ಹಿರಿಯ ಕಿರಿಯ ಭೇದವಿಲ್ಲ ಪ್ರಾಣ ನೀಗಲು, ಒಳಿತು ಕಂಡು ಸಲಹು ತಂದೆ ದಾಸನೆಂದನು, ಪೊರೆಯು ತಂದೆ ಪೊರೆಯು ಬೇಬೆ ಕರುಣೆ ತೋರು ನೀ, ಮರಣ ಹೊಂದಿ ತೀರ್ಪು ಕಾಯುವ ವದನ ತೋರು ನೀ, ಪೊರೆಯು ತಂದೆ ಪೊರೆಯು ಬೇಬೆ ಕರುಣೆ ತೋರು ನೀ, ಮರಣ ಹೊಂದಿ ತೀರ್ಪು ಕಾಯುವ ವದನ ತೋರು ನೀ, ವದನ ತೋರು ನೀ, ವದನ ತೋರು ನೀ. ಹೌದು ಪ್ರಿಯರೇ, ಪ್ರಿಯರೇ ಸಮರ್ಪಿಸುವ. ಎಲ್ಲ ಆತ್ಮಗಳನ್ನು ಸಮರ್ಪಿಸುತ್ತ ತಾಯಿ ಮಾತೆ ಮರಿಯಮ್ಮನವರ ಪಾದಗಳಿಗೆ ಸಮರ್ಪಿಸುತ್ತ, ಅಮ್ಮ
ಎಲ್ಲ ಮೃತ ಹೊಂದಿರುವಂತಹ ಆತ್ಮಗಳಿಗಾಗಿ ಪ್ರಾರ್ಥಿಸಿರಿ ಅಮ್ಮ ಎಂದು ಆ ತಾಯಿಯಲ್ಲಿ ಭಿನ್ನಯಿಸಿ ನಾವು 10 ನಮೋ ಮರಿಯ ಪ್ರಾರ್ಥನೆಯನ್ನ ನಾವೆಲ್ಲರೂ ವಿಶ್ವಾಸದಿಂದ ಒಟ್ಟಾಗಿ ಹೇಳೋಣ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಿಂದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಭು ಯೇಸುವಿನ ಸಾನ್ನಿಧ್ಯದಲ್ಲಿ ಯೇಸುವನ್ನು ನೋಡುತ್ತಾ, ಯೇಸುವೇ ಕರುಣೆ ತೋರಿರಿ, ಮೃತೋದಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ಎಲ್ಲ ಮೃತೋದಿರುವಂತಹ ಆತ್ಮಗಳನ್ನು ಸಮರ್ಪಿಸುತ್ತಾ ನಾವು ಸ್ತುತಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ಆರಾಧನೆ, 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 ಯೇಸುವೇ ಮುಟ್ಟಿರಿ, ಯೇಸುವೇ ಮುಟ್ಟಿರಿ. ಮೃತ ಹೊಂದಿರುವಂತಹ ಎಲ್ಲರ ಮೇಲೆ ಕರುಣೆ ತೋರಿರಿ, ಮೃತ ಹೊಂದಿರುವ ಎಲ್ಲರ ಮೇಲೆ ಕರುಣೆ ತೋರಿರಿ. ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವವರ ಮೇಲೆ ಕರುಣೆ ತೋರಿರಿ, ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವವರ ಮೇಲೆ ಕರುಣೆ ತೋರಿರಿ. ಯೇಸುವೇ ಕರುಣೆ ತೋರಿರಿ, ಯೇಸುವೇ ಕರುಣೆ ತೋರಿರಿ. ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವವರ ಮೇಲೆ ಕರುಣೆ ತೋರಿರಿ, ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವವರ ಮೇಲೆ ಕರುಣೆ ತೋರಿರಿ. ಯೇಸುವೇ ಕರುಣೆ ತೋರಿರಿ, ಯೇಸುವೇ ಕರುಣೆ ತೋರಿರಿ. ನಮ್ಮ ವಿಚಾರಣೆಯಲ್ಲಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ, ನಮ್ಮ ವಿಚಾರಣೆಯಲ್ಲಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯೇಸುವೇ ಕರುಣೆ ತೋರಿರಿ, ಯೇಸುವೇ ಕರುಣೆ ತೋರಿರಿ. ಮೃತ ಹೊಂದಿದಂತಹ ನಮ್ಮ ತಂದೆ ತಾಯಿಂದಿರ ಮೇಲೆ ಕರುಣೆ ತೋರಿರಿ, ಮೃತ ಹೊಂದಿರುವಂತಹ ನಮ್ಮ ತಂದೆ ತಾಯಿಂದಿರ ಮೇಲೆ ಕರುಣೆ ತೋರಿರಿ. ಯೇಸುವೇ ಕರುಣೆ ತೋರಿರಿ, ಯೇಸುವೇ ಕರುಣೆ ತೋರಿ. ಮೃತ ಹೊಂದಿರುವ ನನ್ನ ಪತಿಯ ಮೇಲೆ ಕರುಣೆ ತೋರಿರಿ, ಮೃತ ಹೊಂದಿರುವ ನನ್ನ ಪತಿಯ ಮೇಲೆ ಕರುಣೆ ತೋರಿರಿ. ಯೇಸುವೇ ಕರುಣೆ ತೋರಿರಿ, ಯೇಸುವೇ ಕರುಣೆ ತೋರಿರಿ. ಮೃತ ಹೊಂದಿರುವ ನನ್ನ ಪತ್ನಿಯ ಮೇಲೆ ಕರುಣೆ ತೋರಿರಿ, ಮೃತ ಹೊಂದಿರುವ ನನ್ನ ಪತ್ನಿಯ ಮೇಲೆ ಕರುಣೆ ತೋರಿರಿ. ಯೇಸುವೇ ಕರುಣೆ ತೋರಿರಿ,
ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿರುವ ನನ್ನ ಒಡ ಹುಟ್ಟಿದವರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿರುವ ನನ್ನ ಒಡ ಹುಟ್ಟಿದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿರುವ ನನ್ನ ಕುಟುಂಬದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಮೃತ ಹೊಂದಿರುವ ನಮ್ಮ ಕುಟುಂಬದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿರುವ ನಮ್ಮ ಬಂಧುಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿರುವ ನಮ್ಮ ಬಂಧುಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿರುವ ನಮ್ಮ ಎಲ್ಲ ಮಿತ್ರರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿರುವ ನಮ್ಮ ಮಿತ್ರರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಆತ್ಮಹತ್ಯೆ ಮಾಡಿಕೊಂಡ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಆತ್ಮಹತ್ಯೆ ಮಾಡಿಕೊಂಡಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಪ್ರಕೃತಿ ವಿಕೋಪದಲ್ಲಿ ಮರಣ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಪ್ರಕೃತಿ ವಿಕೋಪದಲ್ಲಿ ಮರಣ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಕೊಲೆಗೈಯಲ್ಪಟ್ಟಂತವರ ಮೇಲೆ ಕರುಣೆ ತೋರಿರಿ. ಕೊಲೆಗೈಯಲ್ಪಟ್ಟಂತವರ ಮೇಲೆ ಕರುಣೆ ತೋರಿರಿ. ಯೇಸುವೆ 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 ಕರುಣೆ ತೋರಿರಿ. ಯುದ್ಧದಲ್ಲಿ ಮರಣ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯುದ್ಧಗಳಲ್ಲಿ ಮರಣ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಅನಾಥರಾಗಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಅನಾಥರಾಗಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ನೆಲೆ ಇಲ್ಲದೆ ಅಲಿಯುತ್ತಿರುವ ಆತ್ಮಗಳ ಮೇಲೆ ಕರುಣೆ ತೋರಿರಿ. ನೆಲೆ ಇಲ್ಲದೆ ಅಲಿಯುತ್ತಿರುವ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಅನಾಥರಾಗಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಅನಾಥರಾಗಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ನಮ್ಮ ಊರಿನಲ್ಲಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ನಮ್ಮ ಊರಿನಲ್ಲಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ನಮ್ಮ ವಟಾರದಲ್ಲಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ನಮ್ಮ ವಟಾರಗಳಲ್ಲಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ನಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮೃತ ಹೊಂದಿದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದಂತಹ ಎಲ್ಲ ಅಭಿಷಕ್ತ ಗುರುಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಅಭಿಷಕ್ತ ಗುರುಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿ. ಮೃತ ಹೊಂದಿದಂತ ಎಲ್ಲಾ ಧರ್ಮಾಧ್ಯಕ್ಷಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲಾ ಧರ್ಮಾಧ್ಯಕ್ಷಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಪೋಪ್ಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಪೋಪ್ಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಕಾರ್ಡಿನಲ್ಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಕಾರ್ಡಿನಲ್ಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಪಾಸ್ಟರ್ಸ್ಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಪಾಸ್ಟರ್ಸ್ಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಸಭಾಪಾಲಕರುಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಸಭಾಪಾಲಕರುಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಶುಶ್ರೂಷಕರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಶುಶ್ರೂಷಕರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಮಿಷನರಿಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಮಿಷನರಿಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ದೈವ ಸೇವಕರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ದೈವ ಸೇವಕರ ಮೇಲೆ ಕರುಣೆ ತೋರಿರಿ. ಯೇಸುವೆ 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 ಕರುಣೆ ತೋರಿರಿ. ಮೃತ ಹೊಂದಿರುವ ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿರುವಂತಹ ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದಂತಹ ಎಲ್ಲ ದೈವ ಶುಶ್ರೂಷಕರಾಗಿರುವ ಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿರುವ ದೈವ ಶುಶ್ರೂಷಕಿಯಾದ ಎಲ್ಲ ಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ.
ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದಂತಹ ಎಲ್ಲ ವಯಸ್ಕರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ವಯಸ್ಕರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ದೇಶವನ್ನು ಆಳಿದಂತ ಎಲ್ಲರ ಮೇಲೆ ಕರುಣೆ ತೋರಿರಿ. ದೇಶವನ್ನು ಆಳಿ ಮೃತ ಹೊಂದಿದಂತ ಎಲ್ಲರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿ. ಮೃತ ಹೊಂದಿದಂತ ಎಲ್ಲ ಅಧಿಕಾರಿಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಅಧಿಕಾರಿಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಜಾತಿ ಜನಾಂಗದವರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಜಾತಿ ಜನಾಂಗದವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಇಡೀ ವಿಶ್ವದಲ್ಲಿ ಮೃತ ಹೊಂದಿದಂತ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಇಡೀ ವಿಶ್ವದಲ್ಲೆಡೆ ಮೃತ ಹೊಂದಿದಂತ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ 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 ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಪ್ರವಾದಿಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದಂತ ಎಲ್ಲ ಪ್ರವಾದಿಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಪ್ರೇಷಿತರ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಪ್ರೇಷಿತರುಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಸಂತರುಗಳ ಮೇಲೆ ಕರುಣೆ ತೋರಿರಿ. ಮೃತ ಹೊಂದಿದ ಎಲ್ಲ ಸಂತರುಗಳ ಮೇಲೆ ಕರುಣೆ ತೋರಿರಿ. ಯೇಸುವೆ 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 ದಯೆ ತೋರಿರಿ. ಯೇಸುವೆ ದಯೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ದಯೆ ತೋರಿರಿ. ಯೇಸುವೆ ದಯೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ದಯೆ ತೋರಿರಿ. ಯೇಸುವೆ ದಯೆ ತೋರಿರಿ. ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವವರ ಮೇಲೆ ಕರುಣೆ 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 ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿ. ಎಲ್ಲ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಎಲ್ಲ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಭ್ರೂಣ ಹತ್ಯೆ ಮಾಡಲ್ಪಟ್ಟ ಮಕ್ಕಳ ಮೇಲೆ ಕರುಣೆ ತೋರಿರಿ. ಭ್ರೂಣ ಹತ್ಯೆ ಮಾಡಲ್ಪಟ್ಟ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ವಿಷ ಕೊಟ್ಟು ಕೊಂದಂತ ಮಕ್ಕಳ ಮೇಲೆ ಕರುಣೆ ತೋರಿರಿ. ವಿಷ ಕೊಟ್ಟು ಕೊಂದಂತ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಊಟವಿಲ್ಲದೆ ಮರಣ ಹೊಂದಿದ ಮಕ್ಕಳ ಮೇಲೆ ಕರುಣೆ ತೋರಿರಿ. ಊಟವಿಲ್ಲದೆ ಮರಣ ಹೊಂದಿದ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಅಬಾರ್ಷನ್ ಮಾಡಿದ ಮಕ್ಕಳ ಮೇಲೆ ಕರುಣೆ ತೋರಿರಿ. ಅಬಾರ್ಷನ್ ಮಾಡಿದ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ಕರುಣೆ ತೋರಿರಿ. ಯೇಸುವೆ ದಯೆ 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 ತೋರಿರಿ. ದಯ ತೋರುವ ದಯಾ ಸಾಗರನೇ, ದಯೆಯ ತೋರೆ ಮಗೆ, ದಯೆಯ ತೋರುವ ದಯಾ ಸಾಗರನೇ, ದಯೆಯ ತೋರೆ ಮಗೆ, ದಯಾ ಮೂರ್ತಿ ದಯಾ ಸ್ಫೂರ್ತಿ ದಯಾ ಸಾಗರನೇ, ದಯಾ ಮೂರ್ತಿ ದಯಾ ಸ್ಫೂರ್ತಿ ದಯಾ ಸಾಗರನೇ, ದಯೆಯ ತೋರುವ ದಯಾ ಸಾಗರನೇ, ದಯೆಯ ತೋರೆ ಮಗೆ, ದಯೆಯ ತೋರುವ ದಯಾ ಸಾಗರನೇ, ದಯೆಯ ತೋರೆ ಮಗೆ, ದಯಾ ಮೂರ್ತಿ
ದಯಾ ಸಾಗರನೇ, ದಯೆಯ ತೋರುವ ದಯಾ ಸಾಗರನೇ, ದಯೆಯ ತೋರೆವಾಗೆ, ದಯೆಯ ತೋರೆವಾಗೆ, ದಯೆಯ ತೋರುವ ದಯಾ ಸಾಗರನೇ, ದಯೆಯ ತೋರೆವಾಗೆ, ದಯೆಯ ತೋರುವ ದಯಾ ಸಾಗರನೇ, ದಯೆಯ ತೋರೆವಾಗೆ, ದಯೆಯ ತೋರೆವಾಗೆ, ದಯೆಯ ತೋರೆವಾಗೆ. ಪ್ರೀಸಲು ಪ್ರೀಸಲು ಪ್ರಿಯ, ನಾವೆಲ್ಲರೂ ವಿಶ್ವಾಸದಿಂದ ವಾಗ್ದಾನದ ಪ್ರಾರ್ಥನೆ ನೀಡೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೆಲ್ಲರೂ ವಿಶ್ವಾಸದಿಂದ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಅಪ್ಪ ತಂದೆಯೇ, ಸ್ತೋತ್ರ ಸ್ವಾಮಿ ದೇವರು. ಸ್ವಾಮಿ, ಈ ದಿನ ನಿಮ್ಮ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ ಸ್ವಾಮಿ. ಸ್ವಾಮಿ, ಒಂದು ಪಕ್ಷ ಈ ದಿನ ನಮ್ಮ ಜೀವನದ ಕೊನೆಯ ದಿನವಾದರೆ ನಾವು ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ನಿಮ್ಮ ಸಾಮ್ರಾಜ್ಯದಲ್ಲಿ ಒಂದಾಗುವಂತೆ ಮಾಡಿರಿ ರಾಜ. ಅಥವಾ ನಾಳೆ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸತ್ಪುರುಷರಾಗಿ ಜೀವಿಸಲು, ಪ್ರಾಮಾಣಿಕರಾಗಿ ಜೀವಿಸಲು ನನ್ನನ್ನು ಅನುಗ್ರಹಿಸಿರಿ ರಾಜ. ಸ್ವಾಮಿ, ಈ ದಿನದಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಪಾದಕ್ಕೆ ತರುತ್ತೇನೆ ಸ್ವಾಮಿ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಕಣ್ಣೀರಿನಿಂದ, ಕಷ್ಟದಿಂದ, ನಷ್ಟದಿಂದ, ಸಾಲದಿಂದ, ರೋಗದಿಂದ, ಸಮಸ್ಯೆಯಿಂದ, ನೋವಿನಿಂದ, ಜೀವನದ ಜಿಗುಪ್ಸೆಯಿಂದ, ಹೋರಾಟಗಳಿಂದ, ಕೆಲಸವಿಲ್ಲದೆ, ಮನೆಯಿಲ್ಲದೆ, ಮದುವೆ ಇಲ್ಲದೆ, ಮಕ್ಕಳಿಲ್ಲದೆ, ವೀಸಾ ಇಲ್ಲದೆ, ಕುಟುಂಬವನ್ನು ನೋಡಲಾಗದೆ, ರೋಗಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ ಅನಾಥರಾಗಿ, ನಿರ್ಗತಿಕರಾಗಿ ತತ್ತರಿಸುತ್ತಾ ಇರುವಂತಹ ಎಲ್ಲ ಮಕ್ಕಳನ್ನ ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಮಕ್ಕಳ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಇವರ ಭಾರವಾದ ಎಲ್ಲ ಸನ್ನಿವೇಶದ ಘಟನೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಹೃದಯದ ಭಾರದಿಂದ ತತ್ತರಿಸುತ್ತಿರುವಂತಹ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಕರುಣೆ ತೋರಿ, ದಯೆ ತೋರಿರಿ ರಾಜ. ಸ್ವಾಮಿ, ನಿಮ್ಮನ್ನು ಮಾತ್ರ ಹಿಂಬಾಲಿಸುವಂತಹ ಸಮೂಹ ನಾವಾಗಿದ್ದೇವೆ ರಾಜ. ಯೇಸುವೇ, ಕರುಣಿಸಿರಿ ರಾಜ. ನಮ್ಮ ಮೇಲೆ ಕರುಣೆ ತೋರಿ ದಯೆ ತೋರುವಂತಹ ಪ್ರಭು ಕರ್ತರು ನೀವಾಗಿದ್ದೀರಿ ಸ್ವಾಮಿ. ಅಂತೆ ಈ ದಿನದಲ್ಲಿ ತನ್ನ ಕುಟುಂಬದಲ್ಲಿ ಮರಣಾವಸ್ಥೆಯಲ್ಲಿರುವಂತವರನ್ನು ಒಪ್ಪಿಸಿಕೊಡುತ್ತದೆ ರಾಜ. ಐಸಿಯುಗಳಲ್ಲಿ, ವೆಂಟಿಲೇಟರ್ಗಳಲ್ಲಿ ಸ್ವಾಮಿ ಮರಣದ ಹೋರಾಟದಲ್ಲಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತದೆ ರಾಜ.
ರಸ್ತೆಯಲ್ಲಿ ಭಿಕಾರಿಗಳಾಗಿ ಬಿದ್ದುಕೊಂಡು ಶುಶ್ರೂಷೆ ಇಲ್ಲದೆ ತತ್ತರಿಸುತ್ತಿರುವನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಪತಿ ಪತ್ನಿಯರಲ್ಲಿ ಹೋರಾಟದಲ್ಲಿ ತತ್ತರಿಸುತ್ತಿರುವವರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ಸ್ವಾಮಿ ಎಲ್ಲವೂ ನಿಮಗೆ ಸ್ವಾಮಿ, ಸ್ತುತಿ ಸ್ತೋತ್ರ ಘನತೆ ಮಹಿಮೆ ಎಲ್ಲವೂ ನಿಮ್ಮದೇ ಸ್ವಾಮಿ, ನಿಮ್ಮಿಂದಲೇ ಸ್ವಾಮಿ. ಸ್ವಾಮಿ ಪ್ರಾರ್ಥನೆಯಲ್ಲಿರುವಂತಹ ಈ ಆರಾಧನೆಯಲ್ಲಿ ಭಾಗವಹಿಸುವಂತಹ ಪ್ರತಿದಿನ ನಿಮ್ಮ ಶಿಲುಬೆಯ ಬುಡದಲ್ಲಿ ರಾತ್ರಿ ಮಲಗುವುದಕ್ಕೆ ಮುಂಚಿತವಾಗಿ ನಿಮ್ಮನ್ನು ನೋಡುತ್ತಾ ಸ್ವಾಮಿ, ನಿಮ್ಮನ್ನು ಧ್ಯಾನಿಸುತ್ತಾ ಮಲಗುವಂತ ಎಲ್ಲ ಮಕ್ಕಳಿಗೆ ಒಳ್ಳೆಯ ನಿದ್ರೆಯನ್ನು ಕೊಡಿರಿ ರಾಜ, ಆರೋಗ್ಯವನ್ನು ಕೊಡಿರಿ ರಾಜ, ಆಶೀರ್ವಾದವನ್ನು ಕೊಡಿರಿ ರಾಜ. ನಾಳೆಯ ದಿನವವರಿಗೆ ಶುಭಕರವಾಗಿ ಮಾರ್ಪಾಡಾಗಲಿ ರಾಜ. ನಾಳೆಯ ದಿನವವರಿಗೆ ಆಶೀರ್ವಾದವಾಗಿ ಮಾರ್ಪಾಡಾಗಲಿ ರಾಜ. ನಾಳೆಯ ದಿನದಲ್ಲಿ ಇವರು ಮಾಡುವ ಕೆಲಸಗಳಲ್ಲಿ ಜಯ ಲಭಿಸಲಿ ರಾಜ. ಇವರು ಮುಂದೆ ಇಡುವಂತಹ ಹೆಜ್ಜೆಗಳಲ್ಲಿ ಜಯ ಲಭಿಸಲಿ ರಾಜ. ಹೆಜ್ಜೆ ಇಡುವ ಸ್ಥಳಗಳು ಇವರಿಗೆ ಸ್ವಂತವಾಗಲಿ ರಾಜ. ಹೌದು ಸ್ವಾಮಿ ದೇವ, ನಾಳೆಯ ದಿನ ಇವರು ಮಾಡುವ ಪ್ರತಿಯೊಂದು ಕಾರ್ಯಗಳು ಕೆಲಸಗಳು ಆಶೀರ್ವಾದದ ಮಳೆ ಸುರಿಯಲ್ಪಡಲಿ ರಾಜ. ಇವರ ಕಣ್ಣೀರುಗಳು ನೀಗಿ ಹೋಗಲಿ ರಾಜ. ಇವರ ಭಾರಗಳು ಕರಗಿ ಹೋಗಲಿ ರಾಜ. ಇವರ ಸಮಸ್ಯೆಗಳು ದೂರ ಓಡಿ ಹೋಗಲಿ ರಾಜ. ಯೇಸು ನಿನ್ನ ನಾಮದಲ್ಲಿ ಬಂಧಿಸಲ್ಪಡಲಿ ರಾಜ. ಈ ಶಿಲುಬೆ ಆರಾಧನೆಯಲ್ಲಿರುವಂತಹ ಎಲ್ಲ ಮಕ್ಕಳ ಮನಸ್ಸಿನಲ್ಲಿರುವ ಭಾರ ಹೋರಾಟಗಳೆಲ್ಲವೂ ನೀವು ನೀಗಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ರೋಗಾವಸ್ಥೆಗಳನ್ನು ನೀವು ಸೌಖ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಕಣ್ಣೀರನ್ನು ದೂರ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರತಿದಿನ ಈ ಶಿಲುಬೆ ಆರಾಧನೆಯಲ್ಲಿ ನಿಮ್ಮನ್ನು ದೃಷ್ಟಿಸಿ ನೋಡುತ್ತಿರುವ ಈ ಮಕ್ಕಳ ಒಂದೊಂದು ಅವಸ್ಥೆಗಳಲ್ಲಿ ಇವರಿಗೆ ಬಿಡ್ಡಿಗಡ್ಡಿಯನ್ನು ಕೊಟ್ಟು ಇವರ ಜೀವನದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ವಿಶ್ವಾಸ, ಆರೋಗ್ಯ ಎಲ್ಲವನ್ನು ನೀವು ಕೊಡುವುದಕ್ಕಾಗಿ ಸ್ತೋತ್ರ ರಾಜ. ಸ್ವಾಮಿ, ತಲೆಯಿಂದ ಪಾದದವರೆಗೂ ಈ ಮಕ್ಕಳು ನಿಮ್ಮ ಪರಿಶುದ್ಧ ರಕ್ತದ ಕಡಲಿನಲ್ಲಿ ಮುಳುಗಿಸುತ್ತ ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವನಗಳ ತಂದೆಯೇ, ಅಮೇನ್, ಅಮೇನ್, ಅಮೇನ್. ಅಂತೆ ಸ್ವಾಮಿ ಗುರುಸ್ವಾಮಿ ಸ್ವರ್ಗೀಯ ಯಾತ್ರೆ ವೆಸ್ಟಿಂಗ್ ಟೈಮ್ನ ಎಲ್ಲ ಶುಶ್ರೂಷೆಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಈ ಶುಶ್ರೂಷೆಗಾಗಿ ಎಲ್ಲ ವಿಧದಲ್ಲಿಯೂ ಸ್ವಾಮಿ, ಓದುವುದರ ಮೂಲಕವಾಗಿ, ಬರೆಯುವುದರ ಮೂಲಕವಾಗಿ ಹಾಗೂ ಬಿತ್ತರಿಸುವುದರ ಮೂಲಕವಾಗಿ, ಎಡಿಟಿಂಗ್ ಮೂಲಕವಾಗಿ ಹಲವು ವಿಧದಲ್ಲಿ ಸಹಾಯ ಮಾಡುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ರಾಜ. ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸಿ ರಾಜ. ಯೂಟ್ಯೂಬ್ ನ ಮೂಲಕವಾಗಿ, ಟ್ವಿಟರ್ ನ ಮೂಲಕವಾಗಿ, ಫೇಸ್ಬುಕ್ ನ ಮೂಲಕವಾಗಿ, ವಾಟ್ಸ್ಆಪ್ ನ ಮೂಲಕವಾಗಿ, ಬರೋ ದಿನಗಳಲ್ಲಿ ಇಂಟರ್ನೆಟ್ ನ ಮೂಲಕವಾಗಿ, ವೆಬ್ಸೈಟ್ ನ ಮೂಲಕವಾಗಿ, ವೆಬ್ ಟಿವಿ ಚಾನೆಲ್ ಮೂಲಕವಾಗಿ ಸ್ವಾಮಿ ಮಾಡುವಂತಹ ಎಲ್ಲ ಕಾರ್ಯಗಳು ಸಫಲವಾಗುವಂತೆ, ಅದಕ್ಕೆ ಹೋರಾಟ ತರುವಂತ ಎಲ್ಲ ಸೈತಾನ ತಲೆಗಳು ಜಜ್ಜಲ್ಪಡುವಂತೆ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತದಿಂದ ನನಗೂ ಸ್ವಾಮಿ, ನನ್ನ ಕುಟುಂಬಕ್ಕೂ ಈ ಶುಶ್ರೂಷೆಗೂ ರಕ್ಷಣೆಯನ್ನು ಕೊಡಿರಿ ಎಂದು ನಿಮ್ಮ ಪರಿಶುದ್ಧ ಧಾಮದಲ್ಲಿ ಪ್ರಾರ್ಥಿಸುತ್ತೇನೆ ರಾಜ. ನನಗಾಗಿ ಈ ಶುಶ್ರೂಷೆಗಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ರಾಜ. ಮತ್ತು ದಾವತಿ ಎಲ್ಲ ಮಕ್ಕಳನ್ನ ನೀವು ಆಶೀರ್ವದಿಸಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಭಿನ್ನಯಿಸುತ್ತೇನೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪುತ್ರರೊಡಗೂಡಿ ಹರಸೇ ಮನುತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತನ ನಾಮದಲ್ಲಿ ಆಮೆನ್. ಪ್ರಿಯರೇ, ದಯವಿಟ್ಟು ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿರಿ ಪ್ರಿಯರೇ. ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ ಪ್ರತಿದಿನದ ಧ್ಯಾನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಬೆಳಿಗ್ಗೆ 5 ಗಂಟೆಗೆ ವಾಟ್ಸಪ್ನಲ್ಲಿ ಧ್ಯಾನ, ಮಧ್ಯಾಹ್ನ 3 ಗಂಟೆಗೆ ಕರುಣೆಯ ಜಪಸರ ಫೇಸ್ಬುಕ್ನಲ್ಲಿ ನೇರ ಪ್ರಸಾರ, 3:30 ಗಂಟೆಗೆ ದೈವ ವಾಕ್ಯದ ವಿಧಿ ಫೇಸ್ಬುಕ್ನಲ್ಲಿ ನೇರ ಪ್ರಸಾರ, ಸಾಯಂಕಾಲ 7 ಗಂಟೆಗೆ ಜಪಸರದ ಪಯಣ ನೇರ ಪ್ರಸಾರ, ರಾತ್ರಿ 9 ಗಂಟೆಗೆ ಶಿಲುಬೆ ಆರಾಧನೆ ನೇರ ಪ್ರಸಾರ. ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಿಮ್ಮ ಮಿತ್ರರೆಲ್ಲರನ್ನ ದಯವಿಟ್ಟು ಕರೆಯಿರಿ. ನಾವೆಲ್ಲರೂ ಒಂದಾಗಿ ಸೇರಿ ಪ್ರಾರ್ಥಿಸುವ, ದೇವರ ಸಾಮ್ರಾಜ್ಯದಲ್ಲಿ ಒಂದಾಗುವ ಹಾಗೂ ಒಳ್ಳೆಯ ಮರಣಕ್ಕಾಗಿ ನಾವು ಸಿದ್ಧರಾಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಶುಭ ಕಾಮನೆಗಳು. ಗುಡ್ ನೈಟ್. ಮೇ ಗಾಡ್ ಬ್ಲೆಸ್ ಯು.